The father's age is 6 times his son's age. 4 years hence, the age of the father will be 4 times his son's age. The present age in years of the son and father are respectively. ಹಾಂ ಹುಡುಗರ, ಇದು ಫಂಡಮೆಂಟಲ್ಸ್ ಏನು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ಸೊ ಹೇಗೆ ಇನ್ನು ತೊಗೊಬೇಕು, ಮೊದಲೇದಾಗಿ ಲೆಟ್ ದ ಏಜ್ ಆಫ್ ದ ಫಾದರ್ ಬಿ ಎಕ್ಸ್ ಆ್ಯಂಡ್ ಸನ್ ಬಿ ವೈ, ಮತ್ತು ಪಾಸ್ಟು ಮತ್ತು ಫ್ಯೂಚರ್ ಬಗ್ಗೆ ಮಾತಾಡಿಕೊಂಡು ಹೇಗೆ ಇಂಕ್ರಿಮೆಂಟು ಮತ್ತು ಡಿಕ್ರಿಮೆಂಟ್ ಆಗುತ್ತೆ, ಹೇಗೆ ಹೆಚ್ಚು ಮತ್ತು ಕಮ್ಮಿ ಹಾಕ್ಕೊಳುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಆಮೇಲೆ ನಮ್ಮ ಈಕ್ವೇಷನ್ಸ್ ಬರೀಬೇಕಾಗುತ್ತೆ. ಸರಿನಾ? ಸೊ ಮೊದಲೇದಾಗಿ ನಾವು ಲೆಟ್ ದ ಏಜ್ ಆಫ್ father be x and son's age be y. ಸರಿನಾ? ಸೊ ನೀವು ಚಿತ್ರ ಒಂದು ಸಣ್ಣದಾಗಿ ಬಿಡಿಸ್ಕೊಳ್ಳಿ ಅಂತ ಹೇಳಿದ್ರೆ, ಇದು ನಿಮ್ಮ ಪ್ರೆಸೆಂಟು, ಇದು ಪಾಸ್ಟು, ಇದು ಫ್ಯೂಚರು. ತಕ್ಷಣಕ್ಕೆ ಅವರ ಏಜು, ಅವ್ರ ವಯಸ್ಸು ಬಂದು ಎಕ್ಸ್ ಮತ್ತು ವೈ. ಇಲ್ಲಿ 4 ವರ್ಷ ಮುಂದೆ ಮಾತಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಯುವರ್ ಫ್ಯೂಚರ್. ಸೊ +4 ಇಯರ್ಸ್. +4 ಇಯರ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ, ಅವ್ರ ವಯಸ್ಸು x+4 ಆಗುತ್ತೆ, ಮಗು ವಯಸ್ಸು x+4 ಆಗುತ್ತೆ ಅಲ್ವಾ? ಸೊ ದಿಸ್ ಈಸ್ ಯುವರ್ ಪ್ರೆಸೆಂಟ್, ಫ್ಯೂಚರ್ ಆ್ಯಂಡ್ ದಿಸ್ ಈಸ್ ಯುವರ್ ಪಾಸ್ಟ್ ಅಲ್ವಾ? ಈ ರೀತಿಯಲ್ಲಿ ನೀವು ಯೋಚನೆ ಮಾಡ್ಕೊಬೇಕು. ಇಟ್ಕೊಳ್ಳಿ ಇದನ್ನು ಒಂದು ಸತಿ. ಸರಿನಾ? ಮತ್ತಿವಾಗ ನೆಕ್ಸ್ಟ್ ಏನೋ ಗಿವನ್ ಎಕ್ಸ್ ಇಸ್ ದ ಏಜ್, ಫಾದರ್ಸ್ ಏಜ್ ಇಸ್ 6 ಟೈಮ್ಸ್. 6 ಟೈಮ್ಸ್ ಅಂದರೆ 6 ಇಂಟು ಸನ್ಸ್ ಏಜ್ ವೈ, ಎಕ್ಸ್ ಅಲ್ಲ ವೈ. ಕರೆಕ್ಟಾ ನೋಡಿ? ಮತ್ತು ಇನ್ನೊಂದೇನು ಕೊಟ್ಟಿದ್ದಾರೆ, 4 ಇಯರ್ಸ್ ಹೆನ್ಸ್, 4 ವರ್ಷ ಮುಂದೆ ಏನಾಗುತ್ತೆ, ದ ಏಜ್ ಆಫ್ ದ ಫಾದರ್ ವಿಲ್ ಬಿ 4 ಟೈಮ್ಸ್ ದ ಸನ್ಸ್ ಏಜ್. ಸೊ 4 ವರ್ಷ ಬಿಟ್ಟು ಏನಾಗುತ್ತೆ, ಅವ್ರ ವಯಸ್ಸೆಲ್ಲ 4 ಪಟ್ಟಲ್ಲ 4 ವರ್ಷದಿಂದ ಹೆಚ್ಚಾಗುತ್ತೆ. ಸರಿನಾ? ಸೊ ಹಾಗಾಗಿ ನಾನು ಈ ಥರ ಒಂದು ಈಕ್ವೇಷನ್ನ ಬರ್ಕೊತೀನಿ. ಸೊ ಇವಾಗ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡೋದು, ವಿ ಗೋಣ ಸಬ್ಸ್ಟಿಟ್ಯೂಟ್ 1 ಇನ್ ಎಬೋವ್ ಈಕ್ವೇಷನ್ ಅಂತ ಹೇಳಿದ್ರೆ ಎಕ್ಸ್ ಬದಲಾಗಿ 6y ಅಪ್ಲೈ ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ. ಸೊ ಇದು 4y + 16 ಆಗುತ್ತೆ. ಸೊ ಇವಾಗ ಇದನ್ನು ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ 2y = 12. ಸೊ ಹಾಗಾಗಿ y = ಎಷ್ಟಾಯಿತು, 6. ಅಷ್ಟೇ, ಗೊತ್ತಾಯ್ತಾ? ಇಲ್ಲಿ ನೀವು ಮುಖ್ಯವಾಗಿ ಈ ಭಾಗ ಮಾಡೋದು ಕಲಿಬೇಕಂಡ್ರು. ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಿಟ್ಬಿಡ್ತಾರೆ ಇದನ್ನು. ಇದೇನಾಗುತ್ತೆ ಅಂತ ಹೇಳಿದ್ರೆ ಪಾಸ್ಟ್, ಫ್ಯೂಚರು, ಪ್ರೆಸೆಂಟು ಅದೆಲ್ಲ ಮಾತಾಡಿದಾಗ ಈ ಥರ ಬರ್ಕೊಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು ತುಂಬ ಸಹಾಯ ಬಂದೇ ಬರುತ್ತೆ. ಇದು ನೀವು ಮೊದಲು ಅಭ್ಯಾಸ ಮಾಡ್ಕೊಳ್ಳಿ, ಆಮೇಲೆ ಇಲ್ಲ ಸರ್ ನಮ್ಗೆ ಆಗಲ್ಲ, ಇದೇನು ಬೇಕಾಗಿಲ್ಲ, ಇದು ಇಲ್ದಿರೋನೂ ಆಗುತ್ತೆ ಅಂತ ಹೇಳಿದ್ರೆ ಅದೇ ಥರ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದೇ ಮೊದಲಾಗಿ ಒಂದಷ್ಟು ಪ್ರಾಬ್ಲಮ್ಮು ಈ ಥರ ಮಾಡೋದು ಕಲೀರಿ, ಆಯಿತಾ? ಹಾಂ, ಮತ್ತಿವಾಗ ಎಕ್ಸ್ ಹೇಗೆ ಕಂಡುಹಿಡಿಯೋದು, ಸಬ್ಸ್ಟಿಟ್ಯೂಟ್ y in 1. ಸೊ x is equal to 36. ಸೊ ಕೊನೆಯದಾಗ ಉತ್ತರ, ದ ಏಜ್ ಆಫ್ ಫಾದರ್ is 36 years and sons 30 years. ಇದೆ ನಿಮ್ಮ ಉತ್ತರ, ಗೊತ್ತಾಯ್ತಾ? ಸೊ ಉತ್ತರ ಇದು, ನಾವು ಉತ್ತರ ಬರೆದಿದ್ದು ಹುಡುಗರ, ದಿಸ್ ಇಸ್ ಫಾರ್ 3 ಮಾರ್ಕರ್. MCQ ಕ್ವಶನ್ಸ್ ಎಲ್ಲ ಆಮೇಲೆ ನಾವು ಟ್ರಿಕ್ಸ್ ಎಲ್ಲ ಕಲಿಯೋಣ. ಮೊದಲೇದಾಗಿ ಈ ಥರ ನಾರ್ಮಲ್ 3 ಮಾರ್ಕರ್ ಇರಬೇಕಾದ್ರೆ ಹೇಗೆ ಮಾಡಬೇಕು ಆ ಯೋಚನೆ ಬಂತು ಅಂತ ಹೇಳಿದ್ರೆ MCQ ಕ್ವಶನ್ಸ್ ಆಮೇಲೆ ಸುಲಭ ಆಗುತ್ತೆ. ಸರಿನಾ? ಮತ್ತೊಂದು ಸತಿ ಹೇಳ್ತಾನೆ, ಈ ಥರ ಪ್ರೆಸೆಂಟೇಷನ್ ಕಲ್ತ್ಕೊಳ್ಳಿ, ಉಪಯೋಗ ಬರುತ್ತೆ.